ಹಾಯ್ ಜೋ ಲೈಫ್ ಫ್ಲಾಕ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫಾರ್ಮಲ್ಲಿ ಇವತ್ತು ನಾವು ಮ್ಯಾಂಗ್ಳೂರ್ ಸ್ಟೈಲು ಕುಸ್ಲಕ್ಕಿ ಅನ್ನ ಮತ್ತು ಈ ಕರ್ಮೀನು ಆಯಿತಾ, ಈ ಕರ್ಮೀನು ಫ್ರೈ ಮಾಡಿ ಊಟ ಮಾಡ್ತಾ ಇದ್ದೀವಿ. ಈ ಕರ್ಮೀನು ಫ್ರೈನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನಿಷ್ಟು ಒಂದು 100 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಕರ್ಮೀನು. ಈ ಥರ ಒಂದು ಚಿಕ್ಕ ಪಾತ್ರೆ ತೊಗೊಂಡ್ಬಿಟ್ಟು ಈ ಕರ್ಮೀನು ಏನಿದೆಯಲ್ವಾ, ಇದನ್ನು ನಾವು ಈ ತಲೆ ತೆಗಿಬೇಕು. ಇಲ್ಲಿ ನೋಡಿ, ಈ ತಲೆ ಇದೆಯಲ್ಲ, ಇದನ್ನು ತೆಗಿಬೇಕು. ತಲೆ ನನಗಷ್ಟು ಇಷ್ಟ ಆಗಲ್ಲ, ಅಂದರೆ ಅದರಲ್ಲಿ ಒಂಥರ ಕಲ್ಲಿದ್ದಂಗಿರುತ್ತೆ. ನೀಟಾಗಿ ಈ ಥರ ತಲೆನ ಸೋಸ್ಕೋಬೇಕು. ಈ ಥರ ನೋಡಿ, ಈ ಥರ ಸೋಸ್ಕೋಬೇಕು. ಈ ಥರ ಸೋಸಿ ಒಂದು ಪಾತ್ರೆಗೆ ಹಾಕೋಬೇಕು. ಇದನ್ನು ಸೋಸಿದ್ಮೇಲೆ ಏನು ಮಾಡೋದಂತ ಹೇಳ್ತೀನಿ. ಈ ಥರ ಸೋಸ್ಕೋಬೇಕೆಲ್ಲ ತೆಗೆದು ನೋಡಿ. ಈ ಥರ ಬ್ಲ್ಯಾಕ್ ಕಾಫಿ ಹಾಗೇನೆ ಅಡುಗೆ ಮಾಡ್ತಾ ಬ್ಲ್ಯಾಕ್ ಕಾಫಿ ಮಾಡಿ ಕುಡಿತಾ ಇದ್ದೀವಿ. ಅಂದರೆ ಈ ನೇಚರ್ ಜೊತೆ ಇರೋದಿದೆಯಲ್ಲ, ಇದೊಂಥರ ಚೆನ್ನಾಗಿರುತ್ತೆ. ಇದು ಅಂದರೆ ಇಲ್ಲಿ ಕುಕ್ ಮಾಡಿ ತಿನ್ನೋದೇ ಒಂಥರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಾವೀಗ ಮೀನನ್ನ ಸೋಸೋಣ. ಸೋಸ್ಬಿಟ್ಟಾದ್ಮೇಲೆ ಮತ್ತೆ ನೋಡೋಣ ಏನು ಮಾಡ್ತೀನಿ ಅಂತ. ನೋಡಿ, ಮೀನನ್ನು ನೀಟಾಗಿ ತಲೆ ಎಲ್ಲ ತೆಗೆದು ನೀಟಾಗಿ ಸೋಸಿದ್ದೀನಿ. ಇವಾಗ ನೆನೆ ಹಾಕಿಡಬೇಕು ಒಂದು 4 ನಿಮಿಷ ನೀರಿನ. ಈಗ ಸ್ವಲ್ಪ ನೆನೆಲಿ, ಒಂದು 3 ಮಿನಿಟ್ಸು, ಜಾಸ್ತಿ ಬೇಡ, 3 ಮಿನಿಟ್ಸು ನೆನೆಸಿದ್ರೂ ಆಗುತ್ತೆ, ಇಲ್ಲ ನೀಟಾಗಿ ವಾಶ್ ಮಾಡಿ ಒಂದು 2 ಸರಿ ವಾಶ್ ಮಾಡಿ ತೊಳೆದ್ರೂ ಆಗುತ್ತೆ. ನಾನೀಗ ಆಯಿತಾ ಈ ಥರ ನೆನೆಸ್ತಾನೆ ನೀಟಾಗಿ ವಾಶ್ ಮಾಡ್ತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ನಿಮಗೆ ಹೇಳ್ತಾರೆ ಫ್ರೆಂಡ್ಸ್, 2 ಸರಿ ತೊಳಿಬೇಕು ಏನೇ ಆದ್ರೂ, ಇಲ್ಲಾಂದರೆ ನನಗೆ ಇದಾಗಲ್ಲ. ತೊಳಿತಾ ಇದ್ದೀನಿ. ಈಗ ಇನ್ನೊಂದು ಸರಿ ನೀರು ಇಟ್ಕೊಂಡು ತೊಳಿತೀನಿ. ಇನ್ನೊಂದು ಸರಿ ನೀರು ಹಾಕಿ, ಯಾಕೆಂದರೆ ಅದರಲ್ಲಿ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಇರುತ್ತಲ್ವ, ಹಂಗಾಗಿ ಸಾಕು. ಇಲ್ಲಿ ನೋಡು ಮನೆ, ಈಗ ಇನ್ನೊಂದು ಸರಿ ನೀರು ಹಾಕ್ಬಿಟ್ಟು ನೀಟಾಗಿ ಇವಾಗ ಚೂರು ನೆನೆಯಕ್ಕೆ ಇಡ್ತಾ ಇದ್ದೀನಿ. ಇದಿಲ್ಲಿರಲಿ. ಈಗ ಇದಕ್ಕೇನು ಗೊತ್ತಾ ಮಸಾಲೆ, ತುಂಬ ಸಿಂಪಲ್ ಮಸಾಲೆ. ಈ ಕರಿ ಲೀವ್ಸ್ ಒಂಚೂರು ತೊಳ್ಕೊಡಿ. ಕರಿ ಲೀವ್ಸು ಫಸ್ಟು, ಇದಕ್ಕೆ ಕರಿ ಲೀವ್ಸ್ ತುಂಬ ಚೆನ್ನಾಗಿರುತ್ತೆ. ಒಂಚೂರು ತೊಳ್ಕೊಡಿ, ವಾಶ್ ಮಾಡಿಕೊಡಿ ಆಯಿತಾ. ಈಗ ನಾವು ಈ ತಟ್ಟೆ ಒಂಚೂರು ತೊಳ್ಕೊಡು ಮನೆ, ಹಂಗೆ ಮೇಲ್ಗಡೆ ತೊಳ್ಕೊಡು. ಈಗ ನಾವು ಒಂದು ಪಾನ್ ಇಟ್ಕೊಳ್ಳೋಣ. ಈಗ ಇದಕ್ಕೆ ನಾವು ಬೆಂಕಿ ಕಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಾವು ನೋಡಿ, ಅಚ್ಕಾರದ ಪುಡಿ ಆಯಿತಾ, ಫುಲ್ 1 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಸ್ಪೂನ್ ಪೂರ್ತಿ ಆಯಿತಾ. ಸ್ವಲ್ಪ ಖಾರ ಆಗಿ ಸ್ಪೈಸಿಯಾಗಿ ಇರುತ್ತೆ. ನೋಡಿ, ಇನ್ನೂ ಒಂದು ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು. ಈಗ ಇದ್ರ ಜೊತೆಗೆ ನಾನು ಟರ್ಮರಿಕ್ ಪೌಡ್ರು, ಒಂದು 1/2 ಟೀ ಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಇದು ಹುಣಸೆ ಹಣ್ಣು. ಈ ಹುಣಸೆ ಹಣ್ಣು ಒಳಗಡೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ನಾನು, ಯಾಕೆಂದರೆ ಈ ಮೀನಲ್ಲೇ ಉಪ್ಪಿರೋದ್ರಿಂದ ಉಪ್ಪು ಹಾಕೋ ನೆಸೆಸಿಟಿ ಏನಿರಲ್ಲ. ಇದರೊಳಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸಾಲ್ಟ್ ಇದರಲ್ಲೇ ಹಾಕ್ಕೊಂಡಿರೋದ್ರಿಂದ ನಾವೇನು ಅದಕ್ಕೆ ಹಾಕಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ಡ್ರೈ ಫಿಶಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ. ಈಗ ಈ ಹುಳಿ ಇದೆಯಲ್ವ, ಈ ಹುಳಿನ ಸ್ವಲ್ಪ ಇದರೊಳಗೆ ಹುಯ್ತೀನಿ. ಸ್ವಲ್ಪ ನೋಡಿ, ಸ್ವಲ್ಪ ಹುಳಿನ ಇದಕ್ಕೆ ಹುಯ್ತೀನಿ. ಹುಯ್ದಾದ ನಂತರ ಈಗ ಮಿಕ್ಸ್ ಮಾಡ್ತೀನಿ ನೀಟಾಗಿ. ಇನ್ನೂ ಸ್ವಲ್ಪ ಬೇಕು ಅಂತ ಕಾಣುತ್ತೆ. ಸ್ವಲ್ಪ ಎಣ್ಣೆ ಹಾಕು ಪುಟ್ಟ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕು, ಸ್ವಲ್ಪ ಸಾಕು. ಈಗ ಇನ್ನೊಂದು ಸ್ವಲ್ಪ ಹುಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಹುಳಿ ಹಾಕ್ಕೊಂಡೆ. ಈಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಮಿಕ್ಸ್ ಮಾಡ್ಕೊಂಡೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ನೋಡಿ, ಈ ಫಿಶ್ ಇದೆಯಲ್ವಾ, ಈಗ ಇದು ನೀಟಾಗಿ ನೆಂದಿ ಏನು ಅಂದರೆ
ಅದ್ರದ್ದು ಒಳಗಡೆ ಇರುತ್ತಲ್ವ, ಹೊರಗಡೆ ಇರುತ್ತಲ್ವ ಗಲೀಜು ಮತ್ತು ಸಾಲ್ಟು ಎಲ್ಲ ಹೋಗಿರುತ್ತೆ. ಈಗ ನೀಟಾಗಿ ನಾನು ಈ ಫಿಶನ್ನು ಈ ಥರ ಡ್ರೈ ಮಾಡ್ಕೊಂಬಿಟ್ಟು ಈ ಮಸಾಲೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ನೋಡಿ, ಈಗ ಈ ಪಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಎಣ್ಣೆ ಹಾಕ್ಕೊಂಡೆ. ಈಗ ಈ ಎಣ್ಣೆ ನೀಟಾಗಿ ಕಾಯಲಿ. ಈಗ ನಾನು ಈ ಮಸಾಲೆನ ನೀಟಾಗಿ ಈ ಮೀನಿಗೆ ಮಿಕ್ಸ್ ಮಾಡ್ತೀನಿ. ಈಗ ನೋಡಿ ಇದನ್ನ ಮಿಕ್ಸ್ ಮಾಡಿದ್ನಲ್ವಾ, ಈಗ ಉಳಿದಿದೆ ಇದಕ್ಕೆ ನಾನು ಹಾಕೊಂಡ್ಬಿಡ್ತೀನಿ ಪೂರ್ತಿ. ನೋಡಿ ಇದು ಹುಣಸೆ ಹಣ್ಣು. ಈಗ ನೋಡಿ ಎಣ್ಣೆ ಕಾದಿದೆ. ನಾನೀಗ ಈ ಮಿಕ್ಸ್ ಮಾಡಿರೋ ಅಂಥದನ್ನು ಅದರೊಳಗಡೆ ಹಾಕ್ತೀನಿ. ನೋಡಿ ಈಗ ಈ ಎಣ್ಣೆ ಒಳಗಡೆ ಏನು ಈ ಮಿಕ್ಸ್ ಮಾಡಿದ್ದೀನಲ್ಲ ಇದನ್ನು ನಾನು ಹಾಕ್ತೀನಿ. ಸರಿ, ಇದನ್ನ ತಟ್ಟೆ ಇದು ಇಟ್ಕೊಂತೀನಿ. ತೋರ್ಸ ಇವಾಗ ನೋಡಿ ಫ್ರೆಂಡ್ಸ್, ಆಗ್ತಾ ಇದೆ. ಹಾಕಿ ನೋಡಿ ಫ್ರೆಂಡ್ಸ್, ಹಿಂಗೆ ಕುದೀತಿದೆ ಕುಟು ಕುಟು ಅಂತ. ಇದನ್ನ ನೀಟಾಗಿ ಕುಟು ಕುಟು ಅಂತ ಫ್ರೈ ಆಗಬೇಕು ಫ್ರೆಂಡ್ಸ್. ಇದರೊಳಗೆ ಹಾಕ್ಬೇಕು. ಸಜನ ಒಂಚೂರು ನೀರು ಯಪ್ಪ ಸಿಂಚು ಕೈ ತೊಳ್ಕೊಳ. ಈಗ ನೋಡಿ ಈ ಥರ ಫ್ರೈ ಆಗಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಈ ಥರ ನೀಟಾಗಿ ಇದು ಫ್ರೈ ಆಗಬೇಕು. ಫ್ರೈ ಅಂದರೆ ಎಣ್ಣೆ ಬಿಡಬೇಕಿದು. ಎಣ್ಣೆ ಬಿಟ್ಟಾಗ ಚೆನ್ನಾಗಾಗುತ್ತೆ. ನಾನೀಗ ಇದಕ್ಕೆ ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿರೋ ಅಂತಹ ಕರಿ ಲೀವ್ಸನ್ನು ನಾವು ಈಗ ಹಾಕ್ತಾ ಇದ್ದೀವಿ. ಈಗ ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಸಾಲ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ. ಹುಣಸೆ ಹಣ್ಣನ್ನು ನೆನ್ಸತ್ತಿಗೆ ಹಾಕ್ತಿರಲ್ವ, ಒಂದು ಸ್ವಲ್ಪ ಸಾಲ್ಟು ಅದೇ ಸಾಕು. ಅದರಲ್ಲೇ ಬೇಕಾದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಬೇಕಾದ್ರೆ ನೋಡ್ಬೋದು. ಈ ಥರ ತೆಗೆದು ಸೂಪರ್ ಇದೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ಇದು ಸಿಂಪಲ್ ಇಂಗ್ರೀಡಿಯೆಂಟ್ಸು: ಚಿಲ್ಲಿ ಪೌಡರ್, ಹುಣಸೆ ಹುಳಿ, ಅರಿಶಿನ ಪುಡಿ, ಕರಿಬೇವು ಅಷ್ಟೇ.
ಏನೂ ಅಲ್ಲ, ಇಷ್ಟರಲ್ಲೇ ಸೂಪರ್ ಆಗಿರೋ ಅಂತ ಇದಕ್ಕೆ ಬೇಕಾದರೆ ಸ್ವಲ್ಪ ವಾಟರ್ ಹಾಕ್ಕೋಬೋದು. ಪುಟ ಒಂಚೂರು ವಾಟರ್ ಕೊಡಪ್ಪ ಇಲ್ಲಿ. ಒಂಚೂರು, ಜಾಸ್ತಿ ಬೇಡ, ಸ್ವಲ್ಪ. ಬೇಕಾದರೆ ಫಿಶ್ಶು ಬೆಂದಿದೆಯಾ ಅಂತ ನೋಡ್ಕೋಬೋದು. ಚಾನ್ಸೇ ಇಲ್ಲ, ನೆಕ್ಸ್ಟ್ ಲೆವೆಲ್ಲು. ಸೂಪರ್ ಫಿಶ್ ಕರ್ಮೀನ್ ಫ್ರೈ ರೆಡಿ. ಸೂಪರ್ ಆಗಿರೋ ಕರ್ಮೀನ್ ಫ್ರೈ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಈಗ ನಾವು ಕರ್ಮೀನ್ ಫ್ರೈ ಜೊತೆ ಈಗ ನಾವು ನಮ್ಮ ಊಟವನ್ನು ಸ್ಟಾರ್ಟ್ ಮಾಡೋಣ. ಸಿಂಚು ಕೈ ನೀರಾಕಪ್ಪ. ಊಟ ಬಡಿಸೋಣ, ಎಲ್ಲರಿಗೂ ಊಟ ಬಡಿಸಿ ಕೊಡೋಣ. ನೋಡಿ, ಇದು ಮಾವಿನ ತೊಕ್ಕು, ಸೂಪರ್ ಟೇಸ್ಟ್ ಆಗಿರುತ್ತೆ ಮಾವಿನ ತೊಕ್ಕು. ಇಲ್ಲಿ ನೋಡಿ, ಕುಸ್ಲಕ್ಕಿ ಗಂಜಿಯನ್ನು ರೆಡಿ ಇದೆ. ಕುಸ್ಲಕ್ಕಿ ಗಂಜಿಯನ್ನು ಈಗ ಇದ್ರ ಜೊತೆ ಏನು ನಾವು ಮಾಡಿದ್ದೀವಲ್ವ ಈ ಫಿಶ್ಶು ಹಾಕ್ಕೊಡೋಣ. ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಟೇಸ್ಟು. ತಳಪ್ಪ ತಡ್ರಿ, ಫೋನ್ ತೆಗ್ದಿರೋ ಸಿಂಚನ. ಎಷ್ಟು ಹಾಕ್ಲಿ ಸಾಕೇನೆ? ಫಿಶ್ಶು ಬೇಡ, ಚೂರು ಚೆನ್ನಾಗಿರುತ್ತೆ. ಬೇಡ ಒಂದು ನಿಮಿಷ ಇರು ಸಂಜನಾ. ನಂಗೆ ಮಾವಿನ ತೊಕ್ಕು ಅಂದರೆ ತುಂಬ ಇಷ್ಟ. ನನಗೆ ತುಂಬ ಇಷ್ಟಪಟ್ಟು ತಿಂತೀನಿ ನಾನು. ಈಗ ಸ್ವಲ್ಪ ರೈಸು, ಈಗ ವಾವ್, ಈಗ ನಾವು ನೋಡೋಣ ಹೇಗಿದೆ ಅಂತ ಟೇಸ್ಟು. ರೈಸ್ ಮಾತ್ರ ಚೆನ್ನಾಗಿ ಕುಕ್ ಆಗಿದೆ. ಈಗ ವಾವ್, ಒಂದು ನಿಮಿಷ ಇರೋ ಸದನ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಈ ಫಿಶ್ಶನ್ನ ಈ ಥರ ರೈಸ್ ಮೇಲೆ ಹಾಕಿ ನೆಕ್ಸ್ಟ್ ಲೆವೆಲ್ಲು. ಟೇಸ್ಟ್ ಮಾತ್ರ ನೋಡಿ, ನೀಟಾಗಿ ಫ್ರೈ ಆಗಿದೆ. ಗಂಜಿ ಅನ್ನಕ್ಕಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸ್ವಲ್ಪ ಮಾವಿನ ತೊಕ್ಕು ಹಾಕ್ಕೊಂಡು ಅದ್ರ ಮೇಲೆ ಒಂದು ಫಿಶ್ ಹಾಕ್ಕೊಂಡು ನೆಕ್ಸ್ಟ್ ಲೆವೆಲ್ಲು. ಸೂಪರಾಗಿದೆ ಗಂಜಿ ಅನ್ನ ಮತ್ತು ಫಿಶ್ ಫ್ರೈ, ಕರ್ಮೀನ್ ಫ್ರೈ. ನಿಮ್ಮನೇಲೂ ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.